ಇವತ್ತು ಚೇತನ್ ಗೌಡ ಮತ್ತು ನವೀನ್ ಗೌಡ ಇಬ್ಬರದ್ದು ಬೇಲೆ SIT ಅವರು ಅರೆಸ್ಟ್ ದಸ್ತಗಿರಿ ಮಾಡ್ಕೊಂಡ್ಬಂದು ಹಾಸನ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಿದ್ರು. ಆಮೇಲೆ 5 ದಿನ SIT ಕಸ್ಟಡಿಗೆ ತನಿಖೆಗೋಸ್ಕರ ಈ ಪೆನ್ಡ್ರೈವ್ ಹಗರಣದ ತನಿಖೆಗೋಸ್ಕರ ಅವ್ರನ್ನ ಕೇಳಿದರು, ಕೊಡಿ ಅಂತ ಕೇಳಿದರು. ನಾವು ಅದಕ್ಕೆ ಚೇತನ್ ಮತ್ತು ನವೀನ್ ಗೌಡ ಇಬ್ಬರ ಪರವಾಗಿ ವಕಾಲತ್ ಹಾಕಿ ಅವರಿಗೆ ಕೊಡಬಾರ್ದು, ಅವ್ರ ಮೇಲೆ ಏನು ಕಂಪ್ಲೇಂಟ್ ಇದೆ ಅದೆಲ್ಲ ಸುಳ್ಳಿನ ಕೂಡಿರೋ ಕಂಪ್ಲೇಂಟು, ಮತ್ತು ಅವೆರಡು ಸೆಕ್ಷನ್ಸ್ ಏನು ಹಾಕಿದ್ದಾರೆ ಅವೆರಡೂ ಬೇಲಬಲ್ ಸೆಕ್ಷನ್ಸು ಅಂತ ಹೇಳಿ ಅವ್ರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು ಅದಕ್ಕೆ PP ಅವ್ರದ್ದು ಅಬ್ಜೆಕ್ಷನ್ಗೆ ಅಂತ ಹೇಳಿ ಶನಿವಾರದವರೆಗೂ ಶನಿವಾರ ಮತ್ತು ಅವ್ರದ್ದು SIT ಅವ್ರದ್ದು ಸಹ ಕಸ್ಟಡಿಗೆ 3 ದಿನ ಕೊಟ್ಟಿದ್ದಾರೆ. ಆ 3 ದಿನದಲ್ಲಿ ಅವ್ರನ್ನ ನೀಟಾಗಿ ನೋಡ್ಕೋಬೇಕು, ಯಾವುದೇ ಥರದ ದೌರ್ಜನ್ಯ ಅದು ಮಾಡಬಾರ್ದು, ಮತ್ತು ಅವ್ರ ಹ್ಯಾಂಡ್ ಕಫ್ನು ಹಾಕಬಾರ್ದು. ಶನಿವಾರ 1ನೇ ತಾರೀಕು ಶನಿವಾರ ಸಂಜೆ 5 ಗಂಟೆಗೆ ನ್ಯಾಯಾಲಯಕ್ಕೆ ಮತ್ತೆ ಅವ್ರನ್ನ ಹಾಜರುಪಡಿಸಬೇಕು ಅಂತ ಹೇಳಿ ಆದೇಶ ಮಾಡಿ ಇವತ್ತು ನ್ಯಾಯಾಲಯ ಆದೇಶ ಮಾಡಿದೆ. ಅವ್ರ ಮೇಲೆ ಇರೋದೇ 2 ಅಲಿಗೇಷನ್ನು. ಆ ಅಲಿಗೇಷನ್ನು ಸಹ ಅದು ಕಪೋಕಲ್ಪಿತ ಅಲಿಗೇಷನ್ಸು, ಅದು ಬೇಸ್ಲೆಸ್ ಅಲಿಗೇಷನ್ಸು. ಯಾಕೆ ಅಂತ ಹೇಳಿದರೆ, ಯಾರು ಈ ಪ್ರಕರಣದ ಈ ದೂರದಾರ ಪೂರ್ಣಚಂದ್ರ ತೇಜಸ್ವಿ ಅಂತಿದ್ದಾರೆ, ಅವರಿಗೆ ಯಾರೋ ಹೇಳಿದ್ದನ್ನು ಇವ್ರು ಮಾಡಿರೋದು. ಇವನ್ನೆಲ್ಲೂ ನೋಡಿಲ್ಲ, ಪೂರ್ಣಚಂದ್ರ ಎಲ್ಲೂ ನೋಡಿಲ್ಲ, ಚೇತನ್ನು ಅಥವಾ ನವೀನು ಅವರಿಬ್ಬರು ಎಲ್ಲೋ ವಾಟ್ಸಪ್ಪಲ್ಲಿ ತೋರಿಸ್ತಾ ಇರೋದು ಅದಂತ ಅವ್ರು ನೋಡಿಲ್ವಂತೆ. ಇವನು ಊಹೆಯಿಂದ ಮಾಡಿರೋಂತಹ ಅದು ಪ್ರಕರಣ. ಕಂಪ್ಲೇಂಟಲ್ಲಿ ಎಲ್ಲೂ ಸಹ ಇವ್ರ ಮೇಲೆ ಅಲಿಗೇಷನ್ಸೇ ಇಲ್ಲ, ಸುಮ್ಮನೆ ಒಂದು ಇದು. ಆಮೇಲೆ ಇಲ್ಲಿ ಫಸ್ಟ್ ಪ್ರಶ್ನೆ ಉದ್ಭವ ಆಗಬೇಕಾದ ಏನಂದರೆ, ಮಾಜರ್ಗೆ ಪೂರ್ಣಚಂದ್ರನೇ ಪೆನ್ಡ್ರೈವ್ ಕೊಟ್ಟಿದ್ದಾನೆ. ಅಲ್ಲಿಗೆ ಈಗ ಕಳ್ಳ ಚೈನ್ ಕದ್ದಿದ್ರೆ ಚೈನ್ ಕಳ್ಳ ಹತ್ರ ಇರುತ್ತೋ ಓನರ್ ಹತ್ರ ಇರ್ತದೋ? ಕದ್ದಿದ್ದಾನೆ ಅಂತ ಇವರು ಪೂರ್ಣಚಂದ್ರ ಕಂಪ್ಲೇಂಟ್ ಕೊಟ್ಟ ಮೇಲೆ ಚೈನ್ ಅವನ ಹತ್ರನೇ ಇದೆಯಂತೆ, ಹಂಗಾರೆ ಕಳ್ತನೇ ಆಗಿಲ್ಲ ಅಂತ. ಇಲ್ಲಿ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಪೆನ್ಡ್ರೈವು ಪೂರ್ಣಂಗೆ ಎಲ್ಲಿಂದ ಬಂತು ಅನ್ನೋದು ಮುಖ್ಯ. ಪೂರ್ಣಂಗೆ ಯಾರು ಕೊಟ್ಟರು? ಪೂರ್ಣ ಅಲ್ಲಿ ಚುನಾವಣಾ ಏಜೆಂಟ್ ಆಗಿ ಅಂತ ಹೇಳಿ ದೂರು ಕೊಟ್ಟಿರೋದು. ಪೂರ್ಣಚಂದ್ರನಿಗೆ ಎಲ್ಲಿಂದ ಬಂತು? ಪೂರ್ಣ ಎಲ್ಲಿ ಹೋಗಿ ನೋಡ್ದ? ಇದರೊಳಗೆ ಅಶ್ಲೀಲವಾದಂತಹ ವಿಡಿಯೋ ಮತ್ತು ಚಿತ್ರ ಇದೆ ಅಂತ ಹೇಳಿ ಪೂರ್ಣ ಎಲ್ಲಿ ಹೋದ? ಅವುಗಳನ್ನೆಲ್ಲನೂ SIT ಅವರು ತನಿಖೆ ಮಾಡಬೇಕು. ಈ ಥರ ಅಮಾಯಕರು ಹುಡುಗರುಗಳನ್ನ ಕಸ್ಟಡಿ ಕೊಡಿ ಅಂತ ಕೇಳೋದಲ್ಲ. SIT ಅವರು ಆ ದಿಕ್ಕಿನಲ್ಲಿ ಪೂರ್ಣಂಗೆ ಎಲ್ಲಿಂದ ಬಂತು ದಾಖಲೆ ನಾನು ಬಾಯಲ್ಲಿ ಹೇಳ್ತಾ ಇಲ್ಲ, ಪೂರ್ಣ ಬಾಯಲ್ಲಿ ಹೇಳಿದ್ದಾನೆ ಏನಂತ, ಯಾರೋ ಹೇಳಿದ್ರು ಈ ಥರ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಆದರೆ ದಾಖಲೆ ನ್ಯಾಯಾಲಯಕ್ಕೆ ಕೊಟ್ಟರೆ ದಾಖಲೆನಲ್ಲಿ ಪೂರ್ಣಚಂದ್ರನೇ ಪೆನ್ಡ್ರೈವ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಂಚರ ಮುಂದೆ ಹಾಜರುಪಡಿಸಿದ್ದಾನೆ. ಸೊ ಪೂರ್ಣಂಗೆ ಎಲ್ಲಿಂದ ಬಂತು ಅನ್ನೋದನ್ನ SIT ಅವ್ರು ಫಸ್ಟ್ ತನಿಖೆ ಮಾಡಬೇಕು. ಪೂರ್ಣಂಗೆ ಇವ್ರ ಕಡೆಯವರೇ ಕೊಟ್ರಾ? ಏಕೆಂದರೆ ಇಲ್ಲಿ ಎಲ್ಲನೂ ಚುನಾವಣೆ ಗಿಮಿಕ್ಗಳು ಯಾವ ಥರದಲ್ಲಿ ಬೇಕಾದ್ರೂ ಆಗುತ್ತೆ. ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಎವ್ರಿ ಪಬ್ಲಿಸಿಟಿ ಇಸ್ ಎ ಪಾಸಿಟಿವ್ ಪಬ್ಲಿಸಿಟಿ ಅಂತ. ನೆಗೆಟಿವ್ ಪಬ್ಲಿಸಿಟಿ ಆಗಿರಲಿ, ಪಾಸಿಟಿವ್ ಪಬ್ಲಿಸಿಟಿ ಆಗಿರಲಿ, ಎರಡೂ ಪಾಸಿಟಿವೇ ಅಂತೆ. ಹಾಗಾಗಿ ಇವ್ರ ಪಕ್ಷ ಗೆಲ್ಲಕ್ಕೋಸ್ಕರ ಮಾಡಿರೋಂಥ ಹುನ್ನಾರ, ಚುನಾವಣೆ ಗಿಮಿಕ್ಕು ಇದಾಗಿರಬಹುದು. ನಾನೇ ಒಂದು ಸಸ್ಪೆಷನ್ ಅಷ್ಟೇ, ಒಂದು ಅನುಮಾನ ನನಗೂ. ಯಾಕೆ ಅಂದರೆ ಪೂರ್ಣ ಹೇಳಬೇಕಾಯ್ತು, ಇಂಥವ್ರ ಹತ್ರ ನನಗೆ ಸಿಕ್ತು, ಇವ್ರು ಕೊಟ್ಟರು ಅಂತ ಹೇಳಿ. ಅದೆಲ್ಲೂ ಹೇಳ್ದಲ್ಲೇ ಅಮಾಯಕರು ಹುಡುಗರುಗಳು ಪ್ರಸಾರ ಮಾಡ್ತಿದ್ದಾರೆ ಅಂತ ಒಂದು ದೂರು ಕೊಟ್ಬಿಟ್ಟು ಈ ಥರ ಪ್ರಕರಣದಲ್ಲಿ ಸಿಲುಕಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಸಿಲುಕಿಸಿ ಇದು ಮಾಡಿರೋದು. ಹಾಗಾಗಿ ಇದೇನು ಕೇಸು ಜಾಸ್ತಿ ಗ್ರಾವಿಟಿನೂ ಇಲ್ಲ ಅದರಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.